ಹಾಯ್, ನಮಸ್ತೆ. ನಾನು ಪದ್ಮ ಶಿವಮೊಗ್ಗ. ನಾನು ಯೋಚಿಸ್ತಾ ಇದ್ದೆ, ಜಗತ್ತಲ್ಲಿ ಎಲ್ಲರೂ ಇಷ್ಟವಾಗಬಹುದಂತ ಒಂದು ವಿಚಾರ ಯಾವ್ದಿರ್ಬೋದು ಅಂತ ಹೇಳಿ. ಅದು ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಕಷ್ಟದಲ್ಲಿ ಇರೋರು ಇರ್ಬೋದು, ಆರಾಮಾಗಿದೀವಪ್ಪ, ಎಲ್ಲ ಇದೆ, ರಿಲ್ಯಾಕ್ಸ್ ಆಗಿದ್ದೀವಿ, ಎಂಜಾಯ್ ಮಾಡ್ತಿದ್ವಿ ಅನ್ನೋರ್ಗು ಕೂಡ ಈ ಒಂದು ವಿಚಾರ ಅಂದ್ರೆ ತುಂಬಾ ಇಷ್ಟ. ಅದ್ಯಾವುದು? ಸಿನಿಮಾ ಜಗತ್ತು. ನನಗೂ ಅಷ್ಟೇ, ಸಿನಿಮಾ ಜಗತ್ತು ಸದಾ ಸೇರ್ತಾನೆ ಇರುತ್ತೆ. ಹೀಗೆ ಸಿನಿಮಾ ಜಗತ್ತು ಅನ್ನುವಾಗ ನಮ್ಮ ಸುತ್ತಮುತ್ತ ಇರುವಂತ ಕಥೆಗಳು, ನಮ್ಮಲ್ಲಿ ಹುಟ್ಟಿದಂತ ಕಥೆಗಳಿರ್ಬೋದು, ಆ ಸಿನಿಮಾಗಳನ್ನ ನಾವು ನೋಡಿರ್ತೀವಿ. ಆದ್ರೆ ಬೇರೆದೇ ಒಂದು ಜಗತ್ತಿಗೆ ಕರ್ಕೊಂಡು ಹೋಗುವಂತದ್ದು ಅಂದ್ರೆ ಬೇರೆ ದೇಶಗಳಲ್ಲಿ ಅವರ ಜನಜೀವನ, ಅವರು ಆ ಸಮಸ್ಯೆಗಳಿಗೆ ಕಂಡುಕೊಳ್ಳುವಂತ ಪರಿಹಾರಗಳು ಹೇಗಿರ್ಬೋದು, ಮತ್ತೆ ಅವ್ರ ಪರಿಸರ ಹೇಗಿರುತ್ತೆ, ಅವ್ರ ಬದುಕು ಹೇಗಿರುತ್ತೆ ಅನ್ನೋದು ಒಂದು ಕುತೂಹಲ. ಅದು ನಮ್ ತರ ಇರೋದಿಲ್ಲ. ಸೊ ಇಲ್ಲಿ ನಾವು ಕಲಿಯುವಂಥದ್ದು ಬಹಳ ಇರುತ್ತೆ ಅಂತ ನನ್ಗೆ ಅನ್ಸಿದೆ. ಹಾಗಾಗಿ ನಾನು ಹೀಗೆ ನೋಡುವಾಗ ಒಂದು ಅದ್ಭುತವಾದಂತ ಸಿನಿಮಾ ನನಗೆ ಸಿಕ್ಬಿಡ್ತು. ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೇಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದೇ ದ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್. Man, I got two questions for you. What do you do and how do you do it? I'm a stockbroker. Stockbroker. ಜೀವನದಲ್ಲಿ ಎಲ್ಲರೂ ಯಾವುದಕ್ಕಾಗಿ ಹೋರಾಡ್ತಾರೆ ಅಂತ ಕೇಳಿದ್ರೆ ಎಲ್ಲರೂ ಏನ್ ಹೇಳ್ತಾರೆ? ಹಣಕ್ಕಾಗಿ ಅಂತ. ಆದ್ರೆ ನಿಜವಾಗ್ಲೂ ಹಣಕ್ಕಾಗಿ ಹೋರಾಡ್ತಾರ? ಇಲ್ಲ. ಅವ್ರ ಹೋರಾಟ ಸಂತೋಷಕ್ಕಾಗಿ. ಇನ್ ಸರ್ಚ್ ಆಫ್ ಹ್ಯಾಪಿನೆಸ್. ಸಂತೋಷದ ಹುಡುಕಾಟದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಇರ್ತಾನೆ. ಈ ಚಿತ್ರ ಕೂಡ ಇಂಥದೇ ಒಂದು ಕಥೆನ ಹೇಳುತ್ತೆ. ಇದರ ಚಿತ್ರದ ನಾಯಕ ಆ ಸಂತೋಷದ ಹುಡುಕಾಟದಲ್ಲಿ ತನ್ನ ಗುರಿಯನ್ನ ತಲುಪೋದಕ್ಕಾಗಿ ಯಾವ ರೀತಿ ಹೋರಾಟ ಮಾಡ್ತಾನೆ, ಕೊನೆಗೆ ಅವನಿಗೆ ಅದು ಸಿಗುತ್ತಾ ಅನ್ನೋದೇ ಕಥೆಯ ಮುಖ್ಯ ಅಂಶ. I need the rest. I can't wait anymore. I need you out of here in the morning. ಹಾಗಾದ್ರೆ ಈ ಸಿನಿಮಾ ಏನನ್ನ ಹೇಳಕ್ ಹೊರಟಿದೆ? ಈ ಸಿನಿಮಾದಲ್ಲಿ ಒಬ್ಬ ವ್ಯಕ್ತಿ ತನ್ನ ಗುರಿಯನ್ನ ತಲುಪೋದಿಕ್ಕೆ, ತನ್ನ ಸಂತೋಷವನ್ನ ಕಂಡುಕೊಳ್ಳೋದಿಕ್ಕೆ ಆ ಹುಡುಕಾಟದಲ್ಲಿ ಎಂತ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಸಾಕ್ತಾನೆ ಅನ್ನೋದೇ ಸಿನಿಮಾದ ಕತೆ. ಅವನ ಹೋರಾಟ ಒಂದು ಕಡೆ ಆದ್ರೆ, ಆ ಗುರಿಯನ್ನು ಮುಟ್ಟೋದು ಅನ್ನೋದೊಂದು ದೊಡ್ಡ ಹೋರಾಟ ಆದ್ರೆ, ಅದ್ರ ಜೊತೆನಲ್ಲಿ ಒಂದು ಎಮೋಷನಲ್ ಆದಂತ ಒಂದು ಪ್ರೆಷರ್ ಅವನ ಮೇಲೆ ಇರುತ್ತೆ. ಅದೇ ಅವನ ಮಗ. ಹಣ ಇದ್ರೆ ಮಾತ್ರ ನಮ್ಮ ಸಮಾಜದಲ್ಲಿ, ಹಣ ಮತ್ತು ಅಧಿಕಾರ ಇದ್ರೆ ಮಾತ್ರ ನಮ್ಮ ಸಮಾಜದಲ್ಲಿ ಒಬ್ಬ ಮನುಷ್ಯನಿಗೆ ಬೆಲೆ ಇರುತ್ತೆ. ಅದಿಲ್ಲದೆ ಇದ್ದಾಗ ಸಮಾಜ ಮಾತ್ರ ಅಲ್ಲ, ಜೊತೆಲಿ ಇರುವವರು, ಮನೆಯವರು ಕೂಡ ದೂರ ಮಾಡ್ತಾರೆ. ಹಾಗೆ ಇವನಿಗೂ ಆಗುತ್ತೆ. ಇವನ ಹೆಂಡತಿ ಮನೆಯಿಂದ ಹೊರಗೆ ಹೋಗ್ತಾಳೆ. ದುಡ್ಡಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಅವನು ಮನೆಯನ್ನ ಬಿಟ್ಟು ಹೊರಗೆ ಬರ್ಬೇಕಾಗುತ್ತೆ. ಅಲ್ಲಿ ಕೆಲವು ದೃಶ್ಯಗಳು ನನಗೆ ಹೇಗೆ ಕಾಡ್ತು ಅಂತಂದ್ರೆ, ಈಗ ಒಬ್ಬ ಮನುಷ್ಯನಿಗೆ ಏನ್ ಬೇಕು ಹೇಳಿ? ಎರಡು ತೂಟ, ನಿದ್ರೆ ಮಾಡಕ್ ಒಂದು ಸೋರು, ಇಷ್ಟು ಇದ್ರೆ ಸಾಕು. ಆದ್ರೆ ಅದೇ ಇರೋಲ್ಲ ಅವನಿಗೆ. ಅವನು ತನ್ನ ಪುಟ್ಟ ಮಗನನ್ನ ಕರ್ಕೊಂಡು ರಾತ್ರಿ ಇರೋದಕ್ಕೆ ಜಾಗ ಇದೆ, ಕೊನೆಗೆ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಮಗನ ಮಲಗಿಸ್ಕೊಂಡು ಕಣ್ಣೀರಿಡ್ತಾನೆ. ಇಷ್ಟು ಹೋರಾಟದಲ್ಲಿ ಇರುವನು, ಹೆಜ್ಜೆ ಹೆಜ್ಜೆಗೆ ತನ್ನ ಪ್ರಯತ್ನದಲ್ಲಿ, ತನ್ನ ಹೋರಾಟದಲ್ಲಿ ಸೋಲ್ತಾ ಇದ್ದವನು ಒಮ್ಮೆ ತನ್ನ ಮಗನಿಗೆ ಒಂದು ಮಾತನ್ನ ಹೇಳ್ತಾನೆ. ಅದು ನನಗೆ ಒಬ್ಬ ತಂದೆಯಾಗಿ ಮಗನಿಗೆ ಹೇಳುವಂತ ಒಂದು ಪಾಠ ಇದೆಯಲ್ಲ, ಅವನೇ ಅದನ್ನ ಕಲಿತಿದ್ದಾನೆ. ಅವನಲ್ಲಿದ್ದ ಆತ್ಮವಿಶ್ವಾಸವನ್ನ ಮಗನಿಗೆ ತುಂಬೋದಿಕ್ಕೆ ಅವನು ಪ್ರಯತ್ನ ಪಡ್ತಿದ್ದಾನೆ ಅಂತ ನನಗೆ ಅರ್ಥ ಆಯ್ತು. ಅವನ ಮಗನಿಗೆ ಹೇಳ್ತಾನೆ, ನಿನಗೆ ಯಾವ್ದನ್ನೇ ಆಗ್ಲಿ ಮಾಡೋಕ್ ಆಗಲ್ಲ ಅಂತ ಹೇಳಿದ್ರೆ, ಯಾರಾದ್ರೂ ಹೇಳಿದ್ರೆ, ನಾನ್ ಹೇಳಿದ್ರು ಕೂಡ ನೀನ್ ಅದನ್ನ ಒಪ್ಕೋಬಾರ್ದು. ಯಾಕಾಗಲ್ಲ ಅಂತ ನೀನ್ ಪ್ರಶ್ನೆ ಮಾಡ್ಬೇಕು. ನಿನ್ ಕೈನಲ್ಲಿ ಆಗತ್ತೆ, ಹಾಗೆ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿನಗಿರ್ಬೇಕು ಅಂತ ಹೇಳ್ತಾನೆ. Don't ever let somebody tell you you can't do something. Not even me. All right? All right. You got a dream, you got to protect it. Who can't do something themselves, they want to tell you you can't do it. ಇದೇ ತರ ಈ ಸಿನಿಮಾದಲ್ಲಿ ಹಲವು ದೃಶ್ಯಗಳು ನಮ್ಮನ್ನ ಕಾಡುತ್ತೆ. ಅದು ನೋಡ್ತಾ ನೋಡ್ತಾ ನನಗೆ ಅನ್ಸಿತ್ತು, ನಮ್ಮಲ್ಲೂ ಕೂಡ, ನನ್ನನ್ನು ಸೇರಿದ ಹಾಗೆ ತುಂಬಾ ಜನ ಹೆಣ್ಮಕ್ಳು ಇರ್ಬೋದು, ತಮ್ಮ ಮಕ್ಕಳಿಗೋಸ್ಕರ ಕೆಲಸ ಮಾಡ್ಕೊಂಡು ಹೋರಾಡ್ತಾ ಇರ್ತಾರೆ. ಮನೇಲಿ ಮಕ್ಕಳನ್ನ ನೋಡ್ತಾರೆ, ಸ್ಕೂಲಿಗೆ ಬಿಡ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಅಡಿಗೆ ಮಾಡ್ತಾರೆ. ಇಷ್ಟೆಲ್ಲ ಹೋರಾಟದ ಬದುಕಿದೆಯಲ್ಲ, ಅದೇ ತರದ ಒಂದು ಬದುಕು ಇವಂದು ಆಗಿತ್ತು. ಈ ನಾಯಕನ ಪಾತ್ರದಲ್ಲಿ ವಿಲ್ ಸ್ಮಿತ್ ನಟಿಸಿದ್ದಾರೆ. ಜನಪ್ರಿಯ ನಟ, ಜಗತ್ ಪ್ರಸಿದ್ಧ ನಟ ವಿಲ್ ಸ್ಮಿತ್ ಅದ್ಭುತವಾಗಿ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇದು ಒಬ್ಬರ ಜೀವನ ಚರಿತ್ರೆ ಅಂತ ನಾನು ಈಗಾಗಲೇ ಹೇಳಿದೆ. ಹಾಗೆ ಆ ಮಗನ ಪಾತ್ರದಲ್ಲಿ ವಿಲ್ ಸ್ಮಿತ್ ನ ಸ್ವಂತ ಮಗ, ಪುಟ್ಟ ಮಗುಡುಗ ನಟಿಸಿದ್ದಾನೆ, ಅದ್ಭುತವಾಗಿ ನಟಿಸಿದ್ದಾನೆ. ಅದು ಅವನ ಮೊದಲ ಚಿತ್ರ ಅನ್ನೋದು ಕೂಡ ಗಮನಾರ್ಹ. ಸಿನಿಮಾ ನೋಡ್ತಾ ನೋಡ್ತಾ ಆ ಸಿನಿಮಾದ ಕತೆ ನಮ್ದಾಗುತ್ತೆ, ಆ ಪಾತ್ರ ನಿಮ್ದಾಗುತ್ತೆ. ನೀವು ಆ ಪಾತ್ರದಲ್ಲಿ ಒಬ್ರಾಗ್ತೀರಾ, ಆ ಸಿನಿಮಾದಲ್ಲಿ ಒಬ್ರಾಗ್ತೀರಾ. ಹೀಗೆ ಆ ಸಿನಿಮಾವೇ ನಮ್ದು ಅಂತ ಅನ್ಸೋದಿದೆಯಲ್ಲ, ಅದೇ ಒಂದು ಅದ್ಭುತವಾದಂತ ಸಿನಿಮಾ. ಇಂಥ ಸಿನಿಮಾನ 1-2 ಗಂಟೆ ನೀವು ಮೀಸಲಿಟ್ಟು ನೋಡಿದ್ರೆ
ಅದರಿಂದ ನಾವು ಬಹಳಷ್ಟು ಕಲಿತೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಿನಿಮಾ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಆ ಹೋರಾಟಕ್ಕೆ ಸ್ಫೂರ್ತಿ ಸಿಗುತ್ತೆ, ಹುರಿದುಂಬಿಸಿದ ಹಾಗಾಗುತ್ತೆ, ಇನ್ನಷ್ಟು ಒಂದು ಎನರ್ಜಿ ಸಿಗುತ್ತೆ ಅಂತಾನೆ ನನ್ಗನ್ಸುತ್ತೆ. ಆತ್ಮವಿಶ್ವಾಸ ಮೂಡಿಸುವಂತ ಈ ಸಿನಿಮಾನ ತಪ್ಪದೆ ನೋಡಿ. 2 ಗಂಟೆ ಸಮಯನ ಮೀಸಲಿಟ್ಟು ಈ ಸಿನಿಮಾನ ನೋಡಿ. ಈ ಸಿನಿಮಾ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ನೋಡೋದಕ್ಕೆ. ಮ್ಯಾಕ್ಸ್ ಪ್ಲೇಯರ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಮೊಬೈಲ್ ಅಲ್ಲಿ ನೀವು ನೋಡಬಹುದು. ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸ್ತು ಅನ್ನೋದನ್ನ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿರಲ್ಲ.